ವಿಶೇಷ ಏನು ಅಂತಂದ್ರೆ ನಿಮಗೆ ಬಿಹಾರ ಉಡಿಸಾ ಆ ಕಡೆ ಎಲ್ಲ ರಾಗಿಗೆ ಏನಂತ ಕರೀತಾರೆ ಗೊತ್ತಾ? ಮಂಡ್ಯ ಅಂತ ಕರೀತಾರೆ. ಮಂಡ್ಯ ಅಂತ ಕರೀತಾರೆ. ಇದೊಂದು ವಿಶೇಷ. ನಮ್ಮ ರಾಗಿ ತಳಿಗೆ ಹೆಸರೇ ಮಂಡ್ಯ ಅಂತ ಹೇಳ್ತಾರೆ. ಸರ್, ನನ್ನ ಹೆಸರು ಸೈಯದ್ ಗನಿ ಖಾನ್ ಅಂತ, ಕಿರ್ಗಾವಲು, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ. ಸಾಮಾನ್ಯವಾಗಿ ನಾವು ಭತ್ತವನ್ನು ಸಂರಕ್ಷಣೆ ಮಾಡೋದರಲ್ಲಿ ಪ್ರಮುಖವಾಗಿ ಪಾತ್ರ ವಹಿಸ್ತಾ ಇದ್ದೀವಿ. ಬಟ್ ಈ ವರ್ಷ ಸ್ವಲ್ಪ ರಾಗಿನೂ ಟ್ರೈ ಮಾಡೋಣ ಅಂತ ರಾಗಿನೂ ಸಂರಕ್ಷಣೆ ಮಾಡೋಕ್ಕೆ ಪ್ಲಾನ್ ಮಾಡಿದ್ದೀವಿ ಸರ್. ಸೊ ಟೋಟಲ್ ಎಷ್ಟು ತಳಿ ರಾಗಿ ಇದೆ ನಿಮ್ಮ ಹತ್ರ? ಸರ್, ಇಲ್ಲಿ ಸುಮಾರು ಒಂದು 120 ರಾಗಿ ವೆರೈಟೀಸ್ ಇದೆ ಸರ್. ಇದರಲ್ಲಿ ನಮ್ಮ ದೇಶಿ ತಳಿ ರಾಗಿಗಳಲ್ಲಿ ರಾಗಿಯ ಸಂರಕ್ಷಣೆ ಮಾಡ್ತಾ ಇದ್ದೀವಿ. ಇದರಲ್ಲಿ ನಿಮಗೆ ಮುಂಡ್ಗನ್ ರಾಗಿ ಇದೆ, ಹೈನ್ ರಾಗಿ ಇದೆ, ಪಿಚ್ಕಡ್ಡಿ ರಾಗಿ ಇದೆ, ಆಮೇಲೆ ಮಜ್ಜಿಗೆ ರಾಗಿ ಇದೆ, ಆಮೇಲೆ ಬೇರೆ ಸ್ವಲ್ಪ ಇಂಪ್ರೂವ್ಡ್ ವೆರೈಟೀಸು, ಇಂಡೋ ಆಫ್ರಿಕನ್ ವೆರೈಟೀಸು ಇದ್ದಾವೆ. ಆಮೇಲೆ ಇದು ಯಾವುದಾದ್ರು ತೆಂಜೇನಿಯಾದಿದೆ, ಬೇರೆ ಬೇರೆ, ಮತ್ತು ನಮ್ಮ ಬಿಹಾರದಿದೆ, ರಾಜಸ್ಥಾನದಿದೆ, ಗುಜರಾತಿದೆ. ಈ ರೀತಿ ಬೇರೆ ಬೇರೆ ರಾಜ್ಯದಿಂದನೂ ಕಲೆಕ್ಟ್ ಮಾಡಿರುವಂಥ ರಾಗಿ ತಳಿಗಳನ್ನು ಇಲ್ಲಿ ನಾವು ಬೆಳೆದಿದ್ದೀವಿ. ಅಂದರೆ ಇದು ಸಂರಕ್ಷಣೆಗೋಸ್ಕರ ಬೆಳೆದಿದ್ದೀವಿ. ಬೆಳೆದು ಮುಂದಿನ ಪೀಳಿಗೆಗೆ ಈ ಬೀಜವನ್ನು ಸಂರಕ್ಷಣೆ ಮಾಡಿ ಕೊಡಬೇಕು ಅಂದ್ಕೊಂಡು ಒಂದು ಉದ್ದೇಶದಿಂದ ಈ ತಳಿಗಳನ್ನು ನಾವು ಸಂರಕ್ಷಣೆ ಮಾಡ್ತಾಯಿದ್ದೀವಿ ಸರ್. ರಾಗಿ ಬೇರೆ ಬೇರೆ ಕಡೆಯಿಂದ ಕಲೆಕ್ಟ್ ಮಾಡಿದ್ವಿ. ಹೋದ ವರ್ಷ ಹಾಕೋಕ್ಕಾಗಿರಲಿಲ್ಲ, ಈ ವರ್ಷ ಹಾಕಿದ್ದೀವಿ. ಸೊ ಎಷ್ಟು ಸಿಗುತ್ತೆ ಈ ಥರ ಹಾಕಿದ್ರೆ ನಿಮಗೆ ಒಂದು ಲೈನ್ಗೆ? ಸರ್, ನನಗೆ ಸುಮಾರು ಒಂದು 50 ಗ್ರಾಮ್ ಸಿಗುತ್ತೆ. 50 ಗ್ರಾಮ್ ಸಿಕ್ಕಿದ್ರೂ ಒಂದು ತೆನೆ ಇದ್ರೂ ಕೂಡ ನಾವು ಸುಮಾರು ಒಂದು ಪಾತಿ ಅಷ್ಟಿಗೆ ಮಾಡ್ಕೋಬೋದು. ಒಂದು ತೆನೆ ಕೊಟ್ಟರು ಪೈರು ಬೀಜಕ್ಕೆ, ರಾಗಿ ಭಾಳ ಸಣ್ಣ ಇರುತ್ತೆ ಬೀಜ, ಹಾಗಾಗಿ ಒಂದು ತೆನೆ ಕೊಟ್ಟರು ಕೂಡ ಒಂದು ಪಾತಿಗೆ ಮಾಡೋವಂಥ ರೈತರಿದ್ದಾರೆ ನಮ್ಮಲ್ಲಿ. ಅದಕ್ಕೋಸ್ಕರ ಇದನ್ನು ಸಂರಕ್ಷಣೆ ಮಾಡ್ತಾಯಿದ್ದೀವಿ ಸರ್. ಇವಾಗ ಹೆಂಗೆ ಹಾಕ್ತೀರಾ ಲೈನಲ್ಲಿ? ಸರ್, ಇದು ಒಟ್ಲಾಕೊಂಡಿದ್ವಿ ಸಣ್ಣ ಪ್ಯಾಕೆಟ್ಗಳಲ್ಲಿ. ಅದನ್ನು ಒಂದೊಂದು ಇದರಲ್ಲಿ 4 ಲೈನಿಗೆ 16 ಗಿಡ ಹಾಕಿದ್ದೀವಿ. ಒಂದು ಲೈನಿಗೆ 4 ಗಿಡ ಹಾಕಿದ್ದೀವಿ. ಇಲ್ಲಿ ಒಂದು 4 ಗಿಡ ಹಾಕಿದ್ದೀವಿ ಒಂದೊಂದು ಲೈನಲ್ಲಿ. ಸೊ ಒಂದೊಂದು ವೆರೈಟಿ ಒಂದು 4 ಲೈನ್ ಇದೆ ಅಷ್ಟೇ. ಈ ರೀತಿಯಾಗಿ ಸಪ್ರೇಟಾಗಿ 4 ಲೈನಲ್ಲಿ ಒಂದೊಂದು ಹಾಕ್ಕೊಂಡಿವಿ. 16 ಗಿಡ ಹಾಕಿದ್ದೀವಿ ಸರ್. ಅದರ ನೇಮು ಏನು ಹಾಕಿಲ್ವ? ನೇಮ್ ಎಲ್ಲ ನಮ್ಮ ಹತ್ರ ಇದೆ ಸರ್, ಬುಕ್ಕಲ್ಲಿ ಮಡಿಕೊಂಡಿದ್ದೀವಿ ನಾವು, ಎಲ್ಲ ಬರೆದು ಮಡಿಕೊಂಡಿದ್ದೀವಿ ಎಲ್ಲ. 4 ಲೈನಲ್ಲಿ ಎಷ್ಟು ಬೀಜ ಬರುತ್ತೆ ನಿಮಗೆ? ಸರ್, ನಮಗೆ ಅದೇ ಹೇಳಿದ್ನಲ್ಲ ಸರ್, ಒಂದು 50ರಿಂದ 100 ಗ್ರಾಮ್ ಬರ್ಬೋದು ಒಂದೊಂದು ವೆರೈಟಿ. ನಾವು ತೆನೆನೇ ಹಾಗೆ ಮಡಿಕೋತೀವಿ. ಆ ತೆನೆಗಳು ಬಂದು ಕೇಳಿದ್ರೆ ಯಾರೇ ಒಂದು ಅಷ್ಟು ತೆನೆಗಳು ಕೊಡ್ತೀವಿ, ಅವರು ತಗೊಂಡೋಗಿ ಅದನ್ನು ಮುಂದೆ ಬೀಜ ಮಾಡ್ಕೊಬೇಕು. ಈ ರೀತಿಯಾಗೋಸ್ಕರ ಅದನ್ನು ಸಂರಕ್ಷಣೆ ಮಾಡ್ತಾಯಿದ್ದೀವಿ ಸರ್. ಈ ವಿದೇಶಿ ತಳಿಗಳೆಲ್ಲ ಹ್ಯಾಕ್ ತರಿಸಿದ್ರಿ? ತಾಂಜಾನಿಯಾದು ಅವೆಲ್ಲ ಅವು ಇದ್ದಾವೆ ಸರ್. ಅದೆಲ್ಲ ಹ್ಯಾಕ್ ತರಿಸಿದ್ರಿ? ಅದು ಅಂದರೆ ಇಲ್ಲಿ ಹೈದರಾಬಾದಲ್ಲಿ ಒಂದು ಸೆಂಟರ್ ಇದೆ, ಮಿಲೆಟ್ಸ್ ಕನ್ಸರ್ವೇಷನ್ ಸೆಂಟರ್ ಅಂತ. ಅಲ್ಲಿಂದ ಸ್ವಲ್ಪ ಕಲೆಕ್ಟ್ ಮಾಡಿದ್ದೀವಿ. ಅವ್ರದ್ದು ಬೇರೆ ಬೇರೆ ದೇಶದಿಂದ ತರಿಸಿ ಇಟ್ಟಿದ್ದು ತಳಿಗಳನ್ನು ಅವ್ರ ಹತ್ರ ಒಂದಷ್ಟು ಕಲೆಕ್ಟ್ ಮಾಡಿ ಹಾಕಿದ್ದೀವಿ ಸರ್. ಈಗ ನಮ್ಮ ದೇಶದ ತಳಿಗೂ ಈ ಆಫ್ರಿಕನ್ ದೇಶದ ತಳಿಗೂ ಏನು ವ್ಯತ್ಯಾಸ ಇಲ್ಲ ಸರ್, ಏನು ವ್ಯತ್ಯಾಸ ಬರಲ್ಲ. ಇಳುವರಿ ಜಾಸ್ತಿ ಅಥವಾ ಸ್ವಲ್ಪ ಹೆಚ್ಚು ಕಡಿಮೆ ಬರ್ತವೆ. ರೋಗ ರುಜಿನಗಳು ತಡೆಯೋ ಶಕ್ತಿ ಜಾಸ್ತಿ ಇರ್ತವೆ. ಒಂದೊಂದು ತಳಿನಲ್ಲಿ ಇರುತ್ತೆ, ಒಂದೊಂದು ತಳಿನಲ್ಲಿ ಇರಲ್ಲ. ಆಮೇಲೆ ನೋಡೋಕ್ಕೆ ಈಲ್ಡು ಚೆನ್ನಾಗಿ ಬರ್ತವೆ, ಒಂದೊಂದು ಈಲ್ಡ್ ಕಡಿಮೆ ಬರುತ್ತೆ. ನೋಡೋಕ್ಕೆ ಡಿಫ್ರೆಂಟ್ ಆಗಿರ್ತವೆ ನೋಡಿದ್ರೆ. ಈಗ ಇಷ್ಟೊಂದು ತಳಿ ಇದೆಯಲ್ಲ, ಇದರಲ್ಲಿ ರಾಗಿ ಮುದ್ದೆಗೆ ಬೆಸ್ಟ್ ತಳಿ ಯಾವುದು ಸರ್? ರಾಗಿ ಮುದ್ದೆಗೆ ಹೈನ್ ರಾಗಿ ಇದೆ, ಪಿಚ್ಕಡ್ಡಿ ರಾಗಿ ಇದೆ, ಆಮೇಲೆ ಜಗಳೂರು ರಾಗಿ ಇದೆ. ಇವೆಲ್ಲ ಒಳ್ಳೆ ಮುದ್ದೆಗೆ ಆಗ್ತವೆ. ಎಲ್ಲ ಕಪ್ಪ ಎಲ್ಲ ಕೆಂಪವೇ ಬರ್ತವೆ ಸರ್. ಮೋಸ್ಟ್ ಕೆಂಪೇ ಬರ್ತದೆ ರಾಗಿಗಳಲ್ಲಿ, ಎಲ್ಲ ಕೆಂಪದೇ ಬರುತ್ತೆ. ಅದರಲ್ಲಿ ಮಜ್ಜಿಗೆ ರಾಗಿ ಮತ್ತು ಬಿಳಿ ರಾಗಿ ಮಾತ್ರ ವೈಟಿಗೆ ಬರುತ್ತೆ, ಮಿಕ್ಕದೆಲ್ಲ ಕೆಂಪಿಗೆ ಬರ್ತವೆ. ಓಕೆ. ಈ ಬಿಳಿ ರಾಗಿಗೂ ಕೆಂಪು ರಾಗಿಗೂ ವ್ಯತ್ಯಾಸ ಇದೆಯಾ? ವ್ಯತ್ಯಾಸ ಏನೂ ಇಲ್ಲ, ಅದು ಬೆಳ್ಳಗಿರುತ್ತೆ, ಅದು ಕೆಂಪಗಿರುತ್ತೆ. ಬಟ್ ನ್ಯೂಟ್ರಿಷನ್ ವ್ಯಾಲ್ಯೂ ಚೆಕ್ ಮಾಡಿದಾಗ ಅದು ವೇರಿಯೇಷನ್ ಇರಬಹುದು ಅನಿಸುತ್ತೆ. ಬಟ್ ನ್ಯೂಟ್ರಿಷನ್ ವ್ಯಾಲ್ಯೂ ನಾವೇನು ಚೆಕ್ ಮಾಡಿಸಿಲ್ಲ ಸರ್. ಈ ಸಾಂಪ್ರದಾಯಿಕ ತಳಿಗಳು ಬೆಳೆಯೋಕ್ಕೆ ಎಷ್ಟು ದಿನ ತಗೊಳುತ್ತೆ? ರಾಗಿ ಸಾಮಾನ್ಯವಾಗಿ ಒಂದು 120 ದಿವಸ ಒಳಗಡೆ ಎಲ್ಲ ಬಂದ್ಬಿಡ್ತವೆ ಸರ್. ವಿಶೇಷ ಏನು ಅಂತಂದರೆ ನಿಮಗೆ ಬಿಹಾರ ಉಡಿಸಾ ಆ ಕಡೆ ಎಲ್ಲ ರಾಗಿಗೆ ಏನಂತ ಕರೀತಾರೆ ಗೊತ್ತಾ? ಮಂಡ್ಯ ಅಂತ ಕರೀತಾರೆ. ಮಂಡ್ಯ ಅಂತ ಕರೀತಾರೆ. ಇದೊಂದು ವಿಶೇಷ. ನಮ್ಮ ರಾಗಿ ತಳಿಗೆ ಹೆಸರೇ ಮಂಡ್ಯ ಅಂತ ಹೇಳ್ತಾರೆ. ನೀವು ಉಡಿಸಾ ಕಡೆ ಹೋಗ್ಬಿಟ್ರೆ ರಾಗಿ ಅಂತ ಕರೆಯಲ್ಲ, ಅವರು ಮಂಡ್ಯ ಅಂತ ಹೇಳ್ತಾರೆ. ಉಡಿಸಾ, ವೆಸ್ಟ್ ಬೆಂಗಾಲು, ಈ ಛತ್ತೀಸ್ಗಢ ಆ ಕಡೆ ಎಲ್ಲ ಹೋಗ್ಬಿಟ್ರೆ ಮಂಡ್ಯ ಅಂತ ಹೇಳ್ತಾರೆ. ರಾಗಿ ಅಂತ ಹೇಳಲ್ಲ ಅವರು. ನಮ್ಮ ಈ ಏನು ದಕ್ಷಿಣ ಭಾರತದಲ್ಲಿ ಮಾತ್ರ ನಾವು ರಾಗಿ ಅಂತ ಕಳಿತೀವಿ. ರಾಗಿ ಮತ್ತು ಈ ಏನು ನಮ್ಮ ಈಸ್ಟರ್ನ್ ಭಾಗ ಏನಿದೆ, ಈ ಉಡಿಸಾ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಅಲ್ಲಿ ರಾಗಿಗೆ ಮಂಡ್ಯ ಅಂತ ಹೆಸರು ಕರೀತಾರೆ. ಹಾಗಾಗಿ ಅಲ್ಲಿನೂ ನಾವು ಒಂದಷ್ಟು ತಳಿಗಳನ್ನು ಸಂರಕ್ಷಣೆ ಮಾಡಿದ್ದೀವಿ, ಅಲ್ಲಿ ಆ ತಳಿಗಳನ್ನು ಕೂಡ. ಈ ನಾರ್ತ್ ಈಸ್ಟ್ ಭಾಗದಲ್ಲೂ ರಾಗಿ ನಾರ್ತ್ ಈಸ್ಟ್ ಭಾಗದಲ್ಲಿ ನಾನು ನೋಡಲಿಲ್ಲ ಸರ್ ರಾಗಿಗಳು. ಬಟ್ ಅಪ್ ಟು ನಾನು ಒಡಿಸ್ಸಾ ಬಿಹಾರ್ವರೆಗೂ ರಾಗಿಗಳು ನೋಡಿದ್ದೀನಿ ಸರ್.
ನಾರ್ತ್ ಈಸ್ಟಲ್ಲಿ ನಾನು ನೋಡಿಲ್ಲ. ಅಲ್ಲ, ರಾಗಿ ಮುದ್ದೆ ಥರನೇ ಅವ್ರು ಪೇಸ್ಟ್ ಮಾಡ್ಕೊಂಡು ತಿಂತಾಯಿದ್ರು, ಒಂದು ವಿಡಿಯೋಲಿ ನೋಡಿದ್ದೆ. ಬೇರೆ ಬೇರೆ ಥರದ್ದು ಆಹಾರಗಳು ಮಾಡ್ತಾರೆ ಸರ್. ಅದಕ್ಕೆ ಕೇಳಿದೆ. ಈಗ ನಾವು ರಾಗಿ ಮುದ್ದೆ ಮಾಡ್ತೀವಿ, ಅದೇ ಕೇರಳದಲ್ಲಿ ಹೋದರೆ ಪುಟ್ಟು ಮಾಡ್ತಾರೆ, ತಮಿಳ್ನಾಡಲ್ಲಿ ಪುಟ್ಟು ಮಾಡ್ತಾರೆ. ತಮಿಳ್ನಾಡಲ್ಲೂ ಕೂಡ ನಮ್ಮ ಏನು ಕರ್ನಾಟಕ ಬಾರ್ಡರ್ನಲ್ಲಿ ಇರುವಂತಹ ಜನಗಳು ರಾಗಿ ಮುದ್ದೆ ಮಾಡ್ತಾರೆ. ಕರ್ನಾಟಕದ್ದೇ ಮಧ್ಯಭಾಗ ಮತ್ತು ಈ ಉತ್ತರ ಭಾಗಕ್ಕೆ ಹೋದರೆ ರಾಗಿ ರೊಟ್ಟಿ ಮಾಡ್ಕೋತಾರೆ, ಅವರು ಮುದ್ದೆ ಮಾಡಲ್ಲ. ನಮ್ಮ ಏನು ದಕ್ಷಿಣ ಮಂಡ್ಯ ಕರ್ನಾಟಕ ಭಾಗ ಇದೆ, ಹಾಸನ, ಮಂಡ್ಯ, ಬೆಂಗಳೂರು, ರಾಮನಗರ, ಈ ತುಮಕೂರು, ಈ ಭಾಗದಲ್ಲಿ ಮಾತ್ರ ಸ್ವಲ್ಪ ಮುದ್ದೆ ಫೇಮಸ್ಸು. ಹಾಗಾಗಿ ನಾವು ಮುದ್ದೆ ಮಾಡ್ಕೋತೀವಿ, ರಾಗಿ ಮುದ್ದೆ ಮಾಡ್ಕೋತೀವಿ. ಸೊ ಈಗ ರಾಗಿ ಬಿತ್ತನೆ ಬೀಜನೂ ನಿಮ್ಮಲ್ಲಿ ಸಿಗುತ್ತಾ? ರಾಗಿ ಬಿತ್ತನೆ ಬೀಜ ಅಂತಂದರೆ ಜಾಸ್ತಿ ಕ್ವಾಂಟಿಟಿಲಿ ಸಿಗಲ್ಲ ಸರ್. ಬಂದು ಸಂರಕ್ಷಣೆಗೋಸ್ಕರ ಅಂತ ಯಾರು ಕೇಳಿದ್ರೆ ಅವರಿಗೆ ಒಂದೇನೇನೋ ಒಂದಷ್ಟನ್ನು ಕೊಡಬಹುದು. ಈಗ ತಿನ್ನೋಕ್ಕೋಸ್ಕರ ಅದು ಸಮ್ಮರಲ್ಲಿ ಬೇರೆ ಜಗಳೂರು ರಾಗಿ, ಈ ಪಿಚ್ಕಟ್ಟಿ ರಾಗಿ, ಬೋಂಡ ರಾಗಿ, ಇಳುವರಿ ಬರುವಂಥ ರಾಗಿಗಳನ್ನು ಹಾಕ್ಕೊತೀವಿ. ಅದನ್ನು ನಾವು ಊಟ ಮಾಡ್ಕೊಳ್ಳೋಕ್ಕೆ ಒಂದು ಅರ್ಧ ಎಕರೆ 1 ಎಕರೆ ಹಾಕ್ಕೊಂಡು ಅದನ್ನು ನಾವು ಮನೆಯಾಗಿ ಮಡಿಕೋತೀವಿ. ಕೊಡಕ್ಕೂ ಕೊಡ್ತೀವಿ, ಬೀಜಕ್ಕೆ ಕೊಡ್ತೀವಿ. ಬೀಜಕ್ಕೆ ಜಾಸ್ತಿ ಏನು ನಾವು ಬೆಳೆದ್ರೆ ಎಕ್ಸಸ್ ಇದ್ದರೆ ಬೀಜಕ್ಕೆ ಕೊಡ್ತೀವಿ. ಓಕೆ ಸರ್, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಒಂದ್ಸತಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. 9901713351.